ಹೀಗೆ ಬೆಂಗಳೂರಿನಲ್ಲಿ ನಾಳೆ ಡಿ.ಕೆ. ಶಿವಕುಮಾರ್ ಪದಗ್ರಹಣಕ್ಕೆ ವ್ಯವಸ್ಥೆಗಳು ಈ ಮಟ್ಟಿಗೆ ನಡೀತಾ ಇದ್ರೆ ಇಬ್ರು ನಾಯಕರುಗಳು ದೆಹಲಿಯಲ್ಲಿದ್ದಾರೆ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು. ಕಾರಣ ಅಂತ ಅಂದ್ರೆ ತಮ್ಮ ಬೆಂಬಲಿಗರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಕೊನೆ ಹಂತದ ಪ್ರಯತ್ನ ಬಹಳ ಜೋರಾಗಿ ಆಗ್ತಾ ಇದೆ. ಇವತ್ತೊಂದು ಪಟ್ಟಿ ನಿನ್ನೆನೇ ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಇವತ್ತು ಮಧ್ಯಾಹ್ನ ಆಗ್ಬೋದು ಅಂತ ಹೇಳಲಾಯ್ತು. ಕೊನೆಗೆ ಸಂಜೆ 6 ಗಂಟೆ ಆಗ್ತಾ ಬಂದರೂ ಕೂಡ ಇನ್ನೂ ಪಟ್ಟಿ ಫೈನಲ್ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಆ ಮಟ್ಟಿಗಿನ ಬಾರ್ಗೇನಿಂಗ್ ಯಾವ ವಿಚಾರವಾಗಿ ನಡೀತಾ ಇದೆ, ಯಾರೆಲ್ಲ ನಾಳೆ ಮಂತ್ರಿಯಾಗಿ ಪದಗ್ರಹಣ ಮಾಡಬಹುದು, ಜೊತೆಗೆ ಬೆಳಗ್ಗೆಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳೇನು, ಆಯಾ ಶಾಸಕರುಗಳು ಯಾವ ರೀತಿ ಅಂತ ಲಾಬಿ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಂತರದ ಹಂತದಲ್ಲಿ ನಾವು ನೋಡೋಣ. ಬೆಳಗ್ಗೆಯಿಂದ ಇವತ್ತು ದೆಹಲಿಯಲ್ಲಿ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ತಡ ಆಗ್ತಾ ಇರೋದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ಡಿಕೆ ಏನು ಸಿಎಂ ಆಗಿ ಪದಗ್ರಹಣಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಡಿಕೆ ಜೊತೆ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರೋ ಶಾಸಕರು ಯಾರು, ಅದೇ ಇದೀಗ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂಪುಟ ರಚನೆಗೆ ಫೈನಲ್ ಕಸರತ್ತು ನಡೀತಿದೆ. ನಿನ್ನೆ ಬೆಳಗ್ಗೆಯೇ ಸಿದ್ದು ಡಿಕೆ ದೆಹಲಿಗೆ ಹಾರಿದ್ರು. ನಿನ್ನೆ ಖರ್ಗೆ ನಿವಾಸದಲ್ಲಿ ನಡೆಯಬೇಕಿದ್ದ ಸಭೆ ಮುಂದೂಡಿಕೆ ಆಗಿತ್ತು. ಇಂದು ಫೈನಲ್ ಆಗಿ ಹೈಕಮಾಂಡ್ ಸಭೆ ಮಾಡಿದೆ. ಆದರೆ ಸಚಿವರ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ರಾತ್ರಿಯೊಳಗೆ ಫೈನಲ್ ಆಗೋ ಸಾಧ್ಯತೆ ಇದೆ. ಇಂದು ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದರ ಕಂಪ್ಲೀಟ್ ಮಾಹಿತಿ ನೋಡೋದಾದ್ರೆ, ಪಟ್ಟಿ ಸಮೇತವೇ ಡೆಲ್ಲಿ ಹಾರಿದ್ದ ಡಿಕೆ ಸಿದ್ದರಾಮಯ್ಯ ಕೊನೆಗೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ತಮ್ಮ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದಿಟ್ಟು ಚರ್ಚೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಕೆಜೆ ಜಾರ್ಜ್ ಸೇರಿದಂತೆ ಪ್ರಮುಖ ನಾಯಕರು ಬರೋಬ್ಬರಿ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಸಚಿವ ಸ್ಥಾನಕ್ಕೆ ಸಚಿವಾಕಾಂಕ್ಷಿಗಳು ಸಿಕ್ಕಾಪಟ್ಟೆ ಲಾಬಿ ಮಾಡ್ತಿದ್ದಾರೆ. ಪಟ್ಟಿ ದೊಡ್ಡದಾಗಿಯೇ ಇರೋದ್ರಿಂದ ಫೈನಲ್ ಮಾಡೋದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರು ಮುನಿಸಿಕೊಳ್ಳೋ ಆತಂಕವಿದೆ. ಹೀಗಾಗಿ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಖುದ್ದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರೇ ತಮ್ಮ ಬಣಗಳ ಸಂಭಾವ್ಯ ಸಚಿವರ ಪಟ್ಟಿ ನೀಡಿದ್ದಾರೆ ಎನ್ನಲಾಗಿದೆ. ಹಾಗಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನೇ ನೋಡೋದಾದ್ರೆ, ಡಿಕೆ ಸರ್ಕಾರದ ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ಸಮಾಲೋಚನೆ ನಡೆಸುತ್ತಿದೆ. ಸಂಪುಟಕ್ಕೆ ಯಾರು ಸೇರಬೇಕು, ಜಾತಿ ಲೆಕ್ಕಾಚಾರ ಹೇಗೆ, ಡಿಸಿಎಂ ಆಯ್ಕೆ ಬೇಕಾ ಬೇಡವಾ, ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ಗೆ ತಮ್ಮ ಪಟ್ಟಿಯಲ್ಲಿರೋರ ಹೆಸರನ್ನ ಸಿದ್ದರಾಮಯ್ಯ, ಡಿಕೆಶಿ ಕೊಟ್ಟಿದ್ದಾರೆ. ನಿನ್ನೆಯೇ ವೇಣುಗೋಪಾಲ್, ಸುರ್ಜೇವಾಲಾ ಒಂದು ಸುತ್ತು ಪಟ್ಟಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಇಂದು ಸಭೆ ಸೇರೋ ಮೂಲಕ ಮತ್ತೊಂದು ಸುತ್ತು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಡಿಕೆಶಿ ಸಂಪುಟಕ್ಕೆ ಹೈಕಮಾಂಡ್ ಏಜ್ ಬೇಸ್ಡ್ ಫಾರ್ಮುಲಾ ಒಂದನ್ನು ರೆಡಿ ಮಾಡಿದೆ. ಅದೇನು ಅನ್ನೋದನ್ನೇ ನೋಡೋದಾದ್ರೆ, ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ ಹೊಸ ಫಾರ್ಮುಲಾ ಒಂದನ್ನು ರೆಡಿ ಮಾಡಿದೆ. ಏಜ್ ಬೇಸ್ಡ್ ಫಾರ್ಮುಲಾ ಮಾಡಿದೆ. ಅದೇನು ಅಂದ್ರೆ 40 ವರ್ಷದೊಳಗಿನ ಶಾಸಕರಿಗೆ 10 ಸಂಪುಟ ಸ್ಥಾನ ಮೀಸಲು, 50 ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಮೀಸಲು ಮಾಡುವ ಮೂಲಕ ಯುವಕರು ಹಿರಿಯರಿಗೆ ಬ್ಯಾಲೆನ್ಸ್ ಮಾಡಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಹೀಗಾಗಿ ಹೊಸ ಫಾರ್ಮುಲಾದಿಂದಾಗಿ ಹಲವು ಆಕಾಂಕ್ಷಿಗಳಿಗೆ ಕೊಕ್ ನೀಡುವ ಸಾಧ್ಯತೆ ಇದ್ದು, ಹೈಕಮಾಂಡ್ನ ಹೊಸ ಸೂತ್ರದಿಂದ ಸಚಿವಾಕಾಂಕ್ಷಿಗಳಲ್ಲಿ ಆತಂಕ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫೈನಲ್ ಮಾಡೋದು ಹೈಕಮಾಂಡ್ಗೆ ಟೆನ್ಷನ್ ತಂದಿಟ್ಟಿದೆ. ಯಾಕಂದ್ರೆ ನಾಯಕರು ಕೇವಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳ್ತಿಲ್ಲ, ಕೆಪಿಸಿಸಿ ಪಟ್ಟದ ಜೊತೆ ಮಂತ್ರಿ ಸ್ಥಾನಕ್ಕೂ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಐಸಿಸಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಂಬ ನಿಯಮ ಇದೆ. ಎಲ್ಲ ಆಯ್ಕೆಗಳನ್ನ ಇಟ್ಕೊಂಡು ತೀರ್ಮಾನ ಮಾಡೋಕೆ ಹೈಕಮಾಂಡ್ ಹೆಜ್ಜೆ ಇಟ್ಟಿದೆ. ಸತೀಶ್ ಜಾರಕಿಹೊಳಿ ಅಂತೂ ಕೆಪಿಸಿಸಿ ಪಟ್ಟದ ಜೊತೆ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಡಿಸಿಎಂ ವಿಚಾರಕ್ಕೆ ಬರೋದಾದ್ರೆ, ಡಿಸಿಎಂಗಳು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಅಭಿಪ್ರಾಯ ಇದೆ. ಆದ್ರೆ ಒಂದಾದ್ರೂ ಡಿಸಿಎಂ ಹುದ್ದೆ ನೇಮಕ ಆಗಬೇಕು ಅಂತ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಡಿಸಿಎಂ ಮಾಡೋದಿದ್ರು ಪರಮೇಶ್ವರನ್ನ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡ್ತಿದೆ. ಪಕ್ಕಾ ಲೆಕ್ಕಾಚಾರದ ಮೂಲಕವೇ ಫೈನಲ್ ಮಾಡೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಯಾಕಂದ್ರೆ ಇನ್ನು ಕೇವಲ 2 ವರ್ಷಗಳು ಅಷ್ಟೇ ಇರೋದು. ಹೀಗಾಗಿ ಆಡಳಿತಕ್ಕೆ ಮತ್ತಷ್ಟು ಚುರುಕು ನೀಡಬೇಕಿರೋದ್ರಿಂದ ಸಂಪುಟ ರಚನೆಗೆ ಪಕ್ಕಾ ಲೆಕ್ಕಾಚಾರ ಕೂಡ ಇರಬೇಕಿದೆ. ಪ್ರಮೋದ್ ಜೊತೆ ಮಹೇಶ್, ಟಿವಿ9 ನವದೆಹಲಿ.